ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಫ್ರೆಂಡ್ಸ್, ಇವತ್ತು ಶನಿವಾರ, ಗಂಟೆ ಈಗ ಸುಮಾರು 6:30 ಆಗಿತ್ತು. ಈಗ ವ್ಲಾಗ್ನ ಶುರು ಮಾಡಿದ್ದೀನಿ. ಇವತ್ತಿನ ವ್ಲಾಗ್ ಇವತ್ತೇ ಶೇರ್ ಮಾಡ್ತಾ ಇದ್ದೀನಿ. ಬೆಳಗ್ಗೆ ಬಾಗಿಲು ತೆಗೆದ ತಕ್ಷಣ ನಮ್ಮ ಎದುರುಗಡೆ ಬಿಲ್ಡಿಂಗಲ್ಲಿ ಈ ಟೆರೆಸ್ ಮೇಲೆ ಬಂದು ಹದ್ದು ಕೂತ್ಕೊಂಡಿದೆ. ಕಾಲಲ್ಲಿ ಏನೋ ಹಿಡ್ಕೊಂಡು ತಿಂತಾ ಇದೆ. ಬಾಗಿಲು ತೆಗೆದ್ರೂ ಕೂಡ ಭಯ ಇಲ್ಲದೆ ತಿಂತಾಯಿತ್ತು. ನನಗೇ ಭಯ ಆಗ್ತಾಯಿತ್ತು ಅದನ್ನು ನೋಡಿ. ಏನೋ ಬೇಟೆ ಮಾಡ್ಕೊಂಬಂದ್ಬಿಟ್ಟಿದೆ ಬೆಳಗ್ಗೆನೇ. ಸೊ ಬೆಳಗ್ಗೆನೇ ಹದ್ದು ದರ್ಶನ ಆಯಿತು. ಅದ್ರದ್ದು ಏನಾದರೂ ಶಕುನ ಇದೆಯೋ ಏನೋ ಗೊತ್ತಿಲ್ಲ. ಏನಾದರೂ ಶಕುನ ಇದ್ದರೆ ನನಗೆ ಕಮೆಂಟ್ಸಲ್ಲಿ ತಿಳಿಸಿ. ಡೈಲಿ ಕೂತ್ಕೊಂಡಿರುತ್ತೆ, ನೋಡ್ತಾ ಇರ್ತೀನಿ. ಆದರೆ ಇವತ್ತು ಫಸ್ಟ್ ಬಾಗಿಲು ತೆಗ್ದು ದೇವ್ರು ನೋಡಿದ ತಕ್ಷಣ ಬಾಗಿಲು ತೆಗೆದೆ. ತಕ್ಷಣವೇ ಹದ್ದು ನೋಡಿದೆ. ಹಾಗೆ ಇದು ಇವತ್ತಿಂದೇ ವ್ಲಾಗು. ಇವತ್ತಿನ ವ್ಲಾಗ್ ಇವತ್ತೇ ನಾನು ಶೇರ್ ಮಾಡ್ತಾಯಿದ್ದೀನಿ. ಗಂಟೆ ನೋಡಿ 6:35 ಆಯಿತು. ಹಾಗೆ ನಾವು ಇವಾಗ ಒಂದು ವಾರದಿಂದ ಇಲ್ಲೇ ಮಲ್ಕೊತಾ ಇದ್ದೀವಿ. ನನಗೆ ಹೇಳಿದ್ನಲ್ಲ, ಬೆನ್ಮೂಳೆ ಹತ್ರ ನೋವಾಗುತ್ತೆ, ಬೆಡ್ ಮೇಲೆ ಯಾಕೋ ಮಲ್ಗೋಕ್ಕಾಗೋದಿಲ್ಲ. ಹಂಗಾಗಿ ಇಲ್ಲೇ ಚಾಪೆ ಹಾಸ್ಕೊಂಡು 3 ಜನ ಮಲ್ಕೊತಾ ಇದ್ದೀವಿ. ನೆಲದಲ್ಲೇ ಇವಾಗ ಚಾಪೆ ಮೇಲೆ ಮಲ್ಗೋಕೆ ಶುರು ಮಾಡಿದ್ಮೇಲೆ ಸ್ವಲ್ಪ ನನಗೆ ರಿಲೀಫ್ ಅನ್ನಿಸ್ತಾ ಇದೆ. ಹಾಗೆ ನೆನ್ನೆ ರಂಗೋಲಿ ಏನೂ ಆಗಿಲ್ಲ, ಹಂಗೆ ಇದೆ ನೋಡಿ, ಚೆನ್ನಾಗಿದೆ. ಬೆಳಿಗ್ಗೆ ಬಂದು ಎದ್ದ ತಕ್ಷಣವೇ ಒಂದು ಸತಿ ಗಿಡಗಳು ನೋಡಿ ಏನೋ ಒಂಥರ ಸಂತೋಷ ಆಗುತ್ತೆ. ಗಿಡಗಳು ನೋಡಿದ್ರೆ ವಾತಾವರಣ ನೋಡಿ. 6:35 ಆದರೂ ಇನ್ನೂ ಸೂರ್ಯನ ದರ್ಶನ ಇಲ್ಲ, ಯಾಕಂದರೆ ಮೋಡ ಕವಿದಿದೆ. ಹಾಗೆ ಖುಷಿಯಾಗುತ್ತೆ ನನಗೆ. ಮನಿ ಪ್ಲ್ಯಾಂಟು, ಈ ಎಲೆಗಳು ಅದೆಲ್ಲ ಒಂದು ಸಲ ಮುಟ್ಟಿ ನೋಡಿ ಏನೋ ಒಂಥರ ಮನಸ್ಸು ಖುಷಿ ಕೊಡುತ್ತೆ ಅದನ್ನೆಲ್ಲ ನೋಡ್ತಾ ಇದ್ದರೆ. ಹಾಗೆ ದಾಸವಾಳ ಗಿಡ ನೋಡಿದ್ರಂತೂ ಇನ್ನೂ ಖುಷಿ ಆಗ್ತಾಯಿದೆ ನನಗೆ. ಹೂಗಳೆಲ್ಲ ನೋಡಿ ಅರಳೋದಕ್ಕೆ ಬಂದಿದೆ. ಅದು ಅರಳೋದನ್ನೇ ಕಾಯ್ತಾ ಇದ್ದೀನಿ, ಯಾವತ್ತು ಅರಳುತ್ತೆ ಅಂತ. ಹಾಗೆ ಟೊಮೆಟೊ ಗಿಡ ನೋಡಿ. ಟೊಮೆಟೊ ಗಿಡ ಇಷ್ಟು ದೊಡ್ಡದಾದರೂ ಒಂದು ಹೂವು ಕೂಡ ಆಗಲಿಲ್ಲ. ಕಮೆಂಟ್ಸಲ್ಲಿ ಹೇಳಿದ್ರಿ ಅಲ್ಲಿ ಕಾಂಡಕ್ಕೆ ಮೊಳೆಯಲ್ಲಿ ಚುಚ್ಚಿ ಅಂತ. ಮೊನ್ನೆ ಚುಚ್ಚಿದ್ದೀನಿ, ನೋಡಬೇಕು ಹೂವು ಬಿಡುತ್ತೋ, ಟೊಮೆಟೊ ಬಿಡುತ್ತೋ ಇಲ್ವೋ ಅಂತ. ಹಾಗೆ ಇಲ್ಲಿ ನೋಡಿ ಸೇವಂತಿಗೆನೆಲ್ಲ ನೀಟಾಗಿ ಒಂದು ದಾರ ಹಾಕ್ಬಿಟ್ಟು ಕಟ್ಟಬೇಕು. ಯಾಕಂದರೆ ಹಿಂಗೆ ಓಡಾಡಬೇಕಾದ್ರೆ ಟಚ್ ಆಗ್ತಾ ಇರುತ್ತೆ. ಹಂಗಾಗಿ ಒಂದು ದಾರ ಹಾಕ್ಬಿಟ್ಟು ಕಟ್ಟಬೇಕು ಅಂತ ಯೋಚನೆ ಮಾಡ್ತಾಯಿದ್ದೀನಿ. ನೋಡೋಣ, ಸಾಧ್ಯ ಆದರೆ ನಾಳೆ ಮಾಡೋಣ ಕೆಲಸ ಅಂತ ಅಂದ್ಕೊಂಡು ಈಗ ಸದ್ಯಕ್ಕೆಲ್ಲ ಹಾಗೇ ಇದು ಮಾಡಿದ್ದೀನಿ. ಆ ಕಡ್ಡಿಗೆಲ್ಲ ಕಟ್ಟಬೇಕು. ಹಾಗೆ ನನ್ನ ನೆಲ್ಲಿಕಾಯಿ ಗಿಡ, ಇನ್ನೂ ಬೇಕಾದಷ್ಟು ಕೆಲಸ ಇದೆ ಇವತ್ತು. ತನುಗೆ ಇವತ್ತು ಪೇರೆಂಟ್ಸ್ ಟೀಚರ್ ಮೀಟಿಂಗ್ ಇದೆ. ಹಂಗಾಗಿ ಅವಳು ನಿಧಾನಕ್ಕೆ ಎದ್ದಂತಾಳೆ. ಅಂದರೆ ಒಂದು 7-7:30 ಎಬ್ಬರಿಸೋಣ ಅಂತ ಅಂದ್ಕೊಂಡಿದ್ದೀನಿ. ಹಾಲಲ್ಲಿ ಮಲ್ಕೊಳ್ಳೋದ್ರಿಂದ ಬೆಳಗ್ಗೆನೇ ಅದರಲ್ಲಿ ಎದ್ದೇಳಿಲ್ಲ ಅಂದರೆ ಓಡಾಡೋದಕ್ಕೆ ಸರಿಯಾಗೋದಿಲ್ಲ. ನಾನು ಎದ್ದು ಹೊರಗಡೆ ಬಂದು ಎಲ್ಲ ಕ್ಲೀನ್ ಮಾಡ್ಕೊಳ್ಳೋಣ ಅಂದ್ಕೊಂಡೆ. ಅಷ್ಟೊತ್ತಿಗೆ ನನ್ನ ಹಸ್ಬೆಂಡು ಎದ್ದು ಬಂದರು. ಇವತ್ತು ತನುಗೆ ಪೇರೆಂಟ್ಸ್ ಟೀಚರ್ ಮೀಟಿಂಗ್ ಇರೋದ್ರಿಂದ ಅವಳು 11 ಗಂಟೆಗೆ ಹೋಗಬೇಕು. ನನ್ನ ಹಸ್ಬೆಂಡ್ ಹಾಗಾಗಿ ಅವರು ಬೇಗನೆ ಡ್ಯೂಟಿಗೆ ಹೋಗೋಣ ಅಂತ ಇವತ್ತು ಎದ್ದುಬಿಟ್ಟಿದ್ದಾರೆ, ಬೇಗನೆ. ಇಲ್ಲಾಂದರೆ ಅವ್ರು ಎದ್ದೇಳೋದು 7:30 ಇಲ್ಲ 7:45 ಆಗುತ್ತೆ. ತನು ಎದ್ದು ಸ್ನಾನ ಎಲ್ಲ ಮುಗಿಸಿ ಅವಳು ವಾಶ್ರೂಮಿಂದ ಹೊರ್ಗಡೆ ಬಂದಾದಮೇಲೆ ನನ್ನ ಹಸ್ಬೆಂಡು ಹೋಗೋದು, ಎದ್ಬಿಟ್ಟು ಹೋಗೋದು. ಅಲ್ಲಿ ತನಕ ಅವ್ರು ಎದ್ದೇಳೋದೇ ಇಲ್ಲ, ಎಷ್ಟು ಹೇಳಿದರು. ಅದರಲ್ಲೂ ಇವಾಗ ಬರೀ ಇಲ್ಲಿ ಹಾಲಲ್ಲಿ ಮಲಗೋದ್ರಿಂದ ಒಂದು ಸ್ವಲ್ಪ ಹಿಂಸೆ ಆಗಿಬಿಡುತ್ತೆ ಬೇಗ ಎದ್ದೇಳಲಿಲ್ಲ ಅಂದರೆ. ಪಾಪ ರಾತ್ರಿ ಬರೋದು ಕೂಡ 11:30 ಆಗುತ್ತೆ. ನನ್ನ ಹಸ್ಬೆಂಡ್ 11 ಗಂಟೆ 11:30 ಆಗುತ್ತೆ. ಹಂಗಾಗಿ ನಾನು ಜಾಸ್ತಿ ಇದು ಮಾಡೋಕ್ಕೆ ಹೋಗೋದಿಲ್ಲ. ಮಲ್ಕೊಂಡ್ರೆ ಮಲ್ಕೊಳ್ಳಿ ಅಂತ ಸುಮ್ಮನಾಗ್ಬಿಡ್ತೀನಿ. ಬಟ್ ಏನಂದರೆ ಕೆಲಸ ಮಾಡೋದಕ್ಕೆ ನನಗೆ ಹಿಂಸೆ ಆಗುತ್ತೆ ಅಷ್ಟೇ. ಈಗ ಹೊರಗಡೆ ಎಲ್ಲ ನಾನು ನೀಟಾಗಿ ಗುಡಿಸಿ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಹಾಗೆ ಫ್ರೆಂಡ್ಸ್, ನೆನ್ನೆ ವ್ಲಾಗಿಗೆ ತುಂಬ ಸಪೋರ್ಟಿವ್ ಆಗಿ ಕಮೆಂಟ್ಸ್ ಮಾಡಿದ್ದೀರಾ. ಥ್ಯಾಂಕ್ ಯು ಸೋ ಮಚ್. ಯಾರೆಲ್ಲ ಕಮೆಂಟ್ಸ್ ಮಾಡಿದ್ರಿ ಎಲ್ರಿಗೂ ಕೂಡ ಥ್ಯಾಂಕ್ ಯು. ಹಾಗೆಯೇ ಒಂದು 15 ನಿಮಿಷದ ವೀಡಿಯೋ ಆಗಲಿ, ಡೈಲಿ ವೀಡಿಯೋ ಹಾಕಿ ವ್ಯೂಸ್ ಬರುತ್ತೆ ಅಂತಲೇ ಹೇಳ್ತಾ ಇದ್ದೀರಾ. ಡೈಲಿ ಹಾಕ್ತೀನಿ ಫ್ರೆಂಡ್ಸ್. ಡೈಲಿ ಹಾಕಿದ್ರು ನಾನು ಡೈಲಿ ಹಾಕ್ತಾ ಇದ್ದಾಗಲೂ ವ್ಯೂಸ್ ಬರ್ತಾಯಿಲ್ಲ. ಅದಕ್ಕೆ ನಾನು ಆ ರೀತಿಯಾಗಿ ಹೇಳಿದ್ದು. ನೋಡೋಣ, ಖಂಡಿತ ಇನ್ಮೇಲೆ ಒಂದು 15 ನಿಮಿಷ ಅವತ್ತಿನ ಬ್ಲಾಗ್ ಅವತ್ತೇ ಶೇರ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ನಿಮ್ಮ ಸಪೋರ್ಟ್ ನನಗೆ ಬೇಕೇ ಬೇಕು. ದಯವಿಟ್ಟು ಸಪೋರ್ಟ್ ಮಾಡಿ. ಹಾಗೆ ಇವಾಗ ನಾನು ಗಿಡಗಳಿಗೆಲ್ಲ ನೀರು ಹಾಕ್ತಾಯಿದ್ದೀನಿ. ಇನ್ನು ಇವತ್ತು ಪೇರೆಂಟ್ ಟೀಚರ್ ಮೀಟಿಂಗ್ ಬೇರೆ ಹೋಗಬೇಕು. ಬೇಗ ರೆಡಿಯಾಗಿ ಎಲ್ಲ ಕೆಲಸಗಳನ್ನ ಮುಗಿಸ್ಕೊಂಡು ಹೋಗಬೇಕು. ಹಾಗೆ ಏನಂತಂದರೆ ಫ್ರೆಂಡ್ಸ್, ಒಂದು ರಜದ ದಿನ ಸ್ವಲ್ಪ ಹೊತ್ತು ಮಲಗೋಣ ಅಂತ ಅಂದ್ಕೊಂಡು ಮಲ್ಕೋತೀನಿ ರಾತ್ರಿ. ಬೆಳಗಾಗ್ತಾ ಇದ್ದಂಗೆ 6:15 6:30 ಅಷ್ಟೊತ್ತಿಗೆ ಎದ್ದೇಳೋಣಪ್ಪ ಅಂತ ಅನಿಸ್ಬಿಡುತ್ತೆ. ಅಂದರೆ ಬೇಗ ಎದ್ದು ಬಿಡ್ತೀನಿ ನಾನೇ. ಅಷ್ಟೊತ್ತಿಗಲ್ಲೇ ನನಗೆ ಎಚ್ಚರಿಕೆ ಆಗಿಬಿಡುತ್ತೆ. ಸ್ವಲ್ಪ ಹೊತ್ತು ಮಲಗೋಣ ಅಂದ್ರೇ ನನಗೆ ಮಲಗೋಕ್ಕಾಗಲ್ಲ, ಆ ರೀತಿ ಆಗ್ತಾಯಿದೆ. ಹಾಗೆಯೇ ಎಲ್ಲ ಈಗ ನೀರೆಲ್ಲ ಹಾಕಿದ್ದಾದಮೇಲೆ
ಹೊಸ್ಲೆಲ್ಲ ತೊಳೆದು ಇವಾಗೆಲ್ಲ ನೀಟಾಗಿ ಒರೆಸ್ಕೊತಾ ಇದ್ದೀನಿ. ಒರೆಸ್ಕೊಂಡು ಒಂದು ಅಚ್ಚುಕಟ್ಟಾಗಿ ಒಂದು ರಂಗೋಲಿ ಬಿಟ್ಬಿಟ್ರೆ ಲಕ್ಷಣವಾಗಿ ಕಾಣುತ್ತೆ ಮನೆ ಬಾಗಿಲು, ಖುಷಿಯಾಗುತ್ತೆ. ಬೆಳಗ್ಗೆನೇ ಈ ಕೆಲಸ ಅಂತೂ ಮಾಡಲೇಬೇಕು ಪ್ರತಿದಿನ. ಹಾಗೆ ಇದು 5ರಿಂದ 1 ಚಿಕ್ಕಿ ರಂಗೋಲಿ. ಇದರಲ್ಲೇ ಸುಮಾರು ಡಿಸೈನ್ ಮಾಡ್ಬೋದು. ತುಂಬ ಜನಕ್ಕೆ ಇದು ಬರುತ್ತೆ ಅಂತಲೇ ಅಂದ್ಕೋತೀನಿ ರಂಗೋಲಿ. ಆದ್ರೆ ಒಂಥರ ಚೆನ್ನಾಗಿ ಕಾಣಿಸುತ್ತೆ. ಇದರಲ್ಲೇ ಒಂದು 5-6 ಥರ ಡಿಸೈನ್ ಮಾಡ್ಬೋದು. ನಾನು ರಂಗೋಲಿ ವಿಡಿಯೋಸು ಒಂದೆರಡು ಹಾಕಿದ್ದೀನಲ್ವ, ಅದರಲ್ಲಿ ಸುಮಾರು 4-5 ಥರ ತೋರಿಸಿದ್ದೀನಿ. ಅದಾದಮೇಲೆ ಈಗ ನಾನು ತುಳಸಿ ಕಟ್ಟೆಗೆ ಅರಿಶಿನ ಕುಂಕುಮ ಇಟ್ಬಿಟ್ಟು ರಂಗೋಲಿ ಬಿಡ್ತಾಯಿದ್ದೀನಿ. ಪುಟಾಣಿ ರಂಗೋಲಿ ಇದನ್ನು. ಇಲ್ಲಿಗೂ ಕೂಡ ಒಂದು ಚಿಕ್ಕ ರಂಗೋಲಿ ಬಿಟ್ಟಿದ್ದಾಯಿತು. ಅದಾದಮೇಲೆ ಈಗ ನನ್ನ ಹಸ್ಬೆಂಡು ರೆಡಿಯಾಗಿ ಹೊರಟಿದ್ದಾರೆ. ಈಗ ಅವ್ರನ್ನ ಕಳಿಸ್ತಾ ಇದ್ದೀನಿ. ಕಾಫಿ ಮಾಡಿಕೊಡ್ತೀನಿ ಅಂತಂದೆ, ಆದರೂ ನನ್ನ ಹಸ್ಬೆಂಡ್ ಇವತ್ತು ಕಾಫಿ ಟೀ ಏನೂ ಬೇಡ ಅಂತೇಳಿ ಒಂದು ಸ್ವಲ್ಪ ನೀರನ್ನು ಮಾತ್ರ ಉಗುರು ಬೆಚ್ಚಗೆ ಮಾಡಿಕೊಟ್ಟೆ. ಅದನ್ನೇ ಕುಡಿದ್ಬಿಟ್ಟು ಇವಾಗ ಹೊರಟಿದ್ದಾರೆ ಡ್ಯೂಟಿಗೆ. ಹಾಗೆಯೇ ಇಲ್ಲಿ ಬಾಳೆಹಣ್ಣು ಮೊನ್ನೆ ತೊಗೊಂಬಂದಿದ್ದು ಫ್ರೆಂಡ್ಸ್, ಅಲ್ಲಿ ಎಲ್ಚನಹಳ್ಳಿ ಹತ್ರ ಬರೀ ಜೋಡಿ ಜೋಡಿ ಬಾಳೆಹಣ್ಣು 2 ಬಂದುಬಿಟ್ಟಿದೆ. ಸ್ವಲ್ಪ ಚೆನ್ನಾಗೇ ಇರಲಿಲ್ಲ ಒಂದು ಚಿಪ್ಪು. ನಾನು ಸರಿಯಾಗಿ ಗಮನಿಸದೆ ತೊಗೊಂಬಂದೆ. ನೋಡಿ, ಇಷ್ಟು ಬಾಳೆಹಣ್ಣು ಈಗ ವೇಸ್ಟ್ ಆಗ್ತಾಯಿದೆ. ವೇಸ್ಟ್ ಏನಾಗಲ್ಲ, ಕೆಳಗಡೆ ಇಲ್ಲಿ ಹಸುಗಳಿದೆ, ಆ ಹಸುಗಳಿಗೆ ಕೊಟ್ಟರೆ ತಿನ್ನುತ್ತೆ ಅಂತ ಹೇಳ್ಬಿಟ್ಟು ನಾನೇ ಕೊಟ್ಟು ಕಳಿಸ್ತಾ ಇದ್ದೀನಿ ಬೆಳಗ್ಗೆನೆ. ನಮ್ಮನೆ ಹತ್ರ ನಾವು ಹೋಗೋ ಕಡೆ ಸ್ವಲ್ಪ ಅಲ್ಲಿ ಹಸು ಜಾಸ್ತಿ ಇರುತ್ತೆ. ನನಗೆ ಒಂದೊಂದು ಟೈಮ್ ಅಲ್ಲಿ ಬರೋದಕ್ಕೂ ಭಯ ಆಗ್ತಾ ಇರುತ್ತೆ. ನಂಗೆ ಹಸು, ದನ, ನಾಯಿಗಳು ಅಂದರೆ ಸ್ವಲ್ಪ ಭಯ ಆಗುತ್ತೆ. ಅಲ್ಲಿ ಹೋಗಿ ಹಸುಗೆ ಹಾಕ್ತೀನಿ ಅಂತ ತೊಗೊಂಡೋದ್ರು. ಗಂಟೆ 7-5 ಆಯಿತು ನೋಡಿ. ತನು ಇನ್ನೂ ಮಲಗಿದ್ದಾಳೆ. ಸ್ವಲ್ಪ ಹೊತ್ತು ಮಲ್ಕೊಳ್ಳಿ ಅಂತ ನಾನೇ ಬಿಟ್ಟಿದ್ದೀನಿ. ಹಾಗೆ ಫ್ರೆಂಡ್ಸ್, ಡೈಲಿ ಇವಾಗ ಒಂದು ವಾರದಿಂದ ಇದನ್ನು ನಾನು ತಿಂತಾಯಿದ್ದೀನಿ. ಇದೇನಂತಂದರೆ ಸಬ್ಜಾ ಸೀಡ್ಸು ಮತ್ತು ದ್ರಾಕ್ಷಿ, ಕೆಂಪು ಕಲ್ಸಕ್ಕರೆ ಬರುತ್ತಲ್ವ, ಅದಷ್ಟನ್ನೂ ರಾತ್ರಿ ನೆನೆಸಿ ಇಡ್ತೀನಿ. ನೆನೆ ಇಟ್ಟು ಬೆಳಗ್ಗೆನೇ ನಾನು ಖಾಲಿ ಹೊಟ್ಟೆಗೆ ಫಸ್ಟೇ ಇದನ್ನು ತಿಂತಾಯಿದ್ದೀನಿ. ನನಗೆ ತುಂಬ ಹೀಟ್ ಆಗ್ತಾಯಿದೆ. ನನಗೆ ಇದು ಗೊತ್ತಿರುತ್ತೆ ಏನಕ್ಕೆ ತಿಂತಾರೆ ಅಂತ ಹೇಳ್ಬಿಟ್ಟು ನಿಮಗೂ. ಬಾಡಿ ತುಂಬ ಹೀಟಾದರೆ ತಂಪಾಗಲಿ ಅಂತ, ಬಾಯಲ್ಲೆಲ್ಲ ಗುಳ್ಳೆಗಳಾಗೋದು, ಬಾಡಿ ತುಂಬ ಹೀಟ್ ಆಗೋದು, ಆ ರೀತಿ ಆಗ್ತಿರುತ್ತಲ್ವ, ಅದಕ್ಕೆ ಇದು ಹೆಲ್ಪ್ ಆಗುತ್ತೆ ಅಂಥೇಳಿ ಸುಮಾರು ದಿನದಿಂದ ತಿಂತಾಯಿದ್ದೀನಿ. ಸುಮಾರು ಈಗ ಒಂದು 4-5 ದಿನ ಆಯಿತು. ನನ್ನ ಹಸ್ಬೆಂಡ್ ಒಂದು 4-5 ದಿನದಿಂದನೇ ತೊಗೊಂಬಂದು ಕೊಟ್ಟರು. ಆವತ್ತಿಂದ ರೆಗ್ಯುಲರಾಗಿ ಕೆಂಪು ಕಲ್ಸಕ್ಕರೆ, ಸಬ್ಜಾ ಸೀಡ್ಸು ಮತ್ತು ದ್ರಾಕ್ಷಿ ನೆನೆಸಿ ತಿಂತಾಯಿದ್ದೀನಿ. ಹಾಗೆ ತನು ಎದ್ದಿದ್ದಾಯಿತು. ಅವಳು 7:15ಗೆ ಎದ್ದು ಅವಳು ಫ್ರೆಶ್ ಅಪ್ ಆಗಿ ಗಂಟೆ ಸುಮಾರು 8-8:15 ಆಗ್ತಾ ಬಂತು. ಇವಾಗ ಕಸ ಗುಡಿಸ್ತಾ ಇದ್ದಾಳೆ. ಅವಳೆಲ್ಲ ಕಸ ಎಲ್ಲ ಗುಡಿಸ್ಬಿಡ್ತಾಳೆ. ಅವಳು ಮನೇಲಿ ಇದ್ದಿದ್ದ ದಿವಸ ಇದೊಂದು ಕೆಲಸ ನನಗೆ ತಪ್ಪುತ್ತೆ. ಅವಳು ಮನೇಲಿ ಇದ್ದಿದ್ದ ದಿವಸ ಇದಂತೂ ಕಂಪಲ್ಸರಿ ಮಾಡೇ ಮಾಡ್ತಾಳೆ. ಹಾಗಾಗಿ ಅವಳು ಅದೆಲ್ಲ ಮಾಡ್ತಾಯಿದ್ರೆ ಇವಾಗ ನಾನು ತರಕಾರಿಗಳನ್ನೆಲ್ಲ ಹೆಚ್ಕೋತಾ ಇದ್ದೀನಿ. ಆವಾಗಲೇ ಸಬ್ಜಾ ಸೀಡ್ಸ್ ಎಲ್ಲ ತಿಂದು ಸುಮಾರು ಒಂದು 1/4 ಗಂಟೆ 20 ನಿಮಿಷ ಆರಾಮಾಗಿ ಕೂತ್ಕೊಂಡೆ ನಾನು. ಕೂತ್ಕೊಂಡಾದಮೇಲೆ ಆಮೇಲೆ ಇನ್ನು ಉಳಿದಿದ್ದ ಕೆಲಸ ನಾನು ಮಾಡ್ತಾಯಿದ್ದೀನಿ. ಇವಾಗ ನಾನು ಇವತ್ತೇನು ಮಾಡೋದು ಅಂತ ಯೋಚನೆ ಮಾಡ್ತಿದ್ದೆ. ಪುಲಾವ್ ಮಾಡೋಣ ಅಂತಲೇ ಅಂದ್ಕೊಂಡೆ.
ಆಮೇಲೆ ಪಲಾವ್ ಬೇಡ ಅಂತ ಇದು ನೂಡಲ್ಸ್ ಪ್ಯಾಕ್ಗಳಿತ್ತು ಫ್ರೆಂಡ್ಸ್. ನಾನು ಅವತ್ತು ಸ್ಲರ್ಪ್ ಫಾರ್ಮ್ ಅವರು ವಿಡಿಯೋ ಹಾಕಿದೆ ನೋಡಿ, ಅದು ನೂಡಲ್ಸ್ ತುಂಬಾ ಟೇಸ್ಟಿಯಾಗಿರುತ್ತೆ, ಮಿಲೆಟ್ ನೂಡಲ್ಸು. ನಾನು ಕೂಡ ಅವತ್ತೊಂದು 2-3 ಸ್ಪೂನು ಟೇಸ್ಟ್ ಮಾಡಿದ್ದೆ, ತುಂಬಾ ಚೆನ್ನಾಗಿತ್ತು. ಇವತ್ತು ಮತ್ತೆ ಅದನ್ನೇ ಮಾಡ್ತಾಯಿದ್ದೀನಿ ನಾನು. ನೋಡಿ ಇವತ್ತು ಬೇರೆ ಫ್ಲೇವರು, ಆದರೆ ಅದನ್ನೇ ಮಾಡ್ತಾಯಿದ್ದೀನಿ. ಅದಕ್ಕೇ ಕ್ಯಾರೆಟು, ಬೀನ್ಸು, ಈರುಳ್ಳಿ, ಟೊಮೆಟೊ ಎಲ್ಲದನ್ನು ಕಟ್ ಮಾಡಿಕೊಂಡು ಇವಾಗ ನಾನು ಈ ಕಡೆ ಸೈಡು ಒಂದು ಪಾತ್ರೆಯಲ್ಲಿ ಬಿಸಿನೀರು ಇಟ್ಟಿದ್ದೀನಿ. ನೀರು ಬಿಸಿ ಆಗೋದಕ್ಕೆ ಇಟ್ಟಿದ್ದೀನಿ. ಅದಕ್ಕೆ ಸ್ವಲ್ಪ ಉಪ್ಪು ಮತ್ತು ಒಂಚೂರು ಎಣ್ಣೆ ಎಲ್ಲ ಹಾಕಿ ನೀರು ಕಾಯ್ದ ಮೇಲೆ ನೂಡಲ್ಸ್ ಹಾಕೋದು. ಟೇಸ್ಟ್ ಮಾಡ್ತಾಯಿದ್ದೀನಿ ನೂಡಲ್ಸ್ ಯಾವ ರೀತಿ ಇದೆ ಅಂತೇಳ್ಬಿಟ್ಟು. ಏನು ಉಪ್ಪು ಏನೂ ಇಲ್ಲ, ಒಂಥರ ಟೇಸ್ಟಿಯಾಗಿ ಚೆನ್ನಾಗಿತ್ತು ನೂಡಲ್ಸು. ಅದನ್ನಿವಾಗ ಬೇಯೋದಕ್ಕೆ ಇಟ್ಬಿಟ್ಟು ಈ ಕಡೆ ಸ್ಟವಲ್ಲಿ ನಾನು ಒಗ್ಗರಣೆಗೆ ರೆಡಿ ಮಾಡ್ಕೊತಾ ಇದ್ದೀನಿ. ಅವತ್ತು ನಾನು ಡೀಟೇಲಾಗಿ ಯಾವ ರೀತಿ ಮಾಡೋದು ಅಂತ ತೋರಿಸಿದ್ದೆ ನೂಡಲ್ಸ್ನ. ಹಕ್ಕಾ ನೂಡಲ್ ಬರುತ್ತಲ್ವ ಫ್ರೆಂಡ್ಸ್, ನಾವು ಶಾಪಲ್ಲಿ ಹಕ್ಕಾ ನೂಡಲ್ ಅಂತ ತಂದು ಮಾಡ್ತೀವಲ್ವ, ಅದೇ ಥರ ಸೇಮ್ ಮೆಥಡಲ್ಲೇ ಮಾಡೋವಂಥದ್ದು. ಆದರೆ ಇದು ಮಿಲೆಟ್ಟಿಂದ ಮಾಡಿರೋವಂಥದ್ದು, ಎಲ್ದಿ ಅಂತಲೇ ಹೇಳ್ಬೋದು. ನೀವು ಯಾರಾದರೂ ಆ ವಿಡಿಯೋ ನೋಡಿಲ್ಲ ಅಂದರೆ ನಾನು ಎಂಡ್ ಸ್ಕ್ರೀನಲ್ಲಿ ಬೇಕಾದ್ರೆ ಹಾಕಿರ್ತೀನಿ, ನೀವು ನೋಡಿ. ಹಾಗೆ ಫ್ರೆಂಡ್ಸ್, ನೀವು ಇದನ್ನು ತರಿಸ್ಕೊಬೇಕು ಅಂತಂದರೆ ಬೇಕಾದ್ರೆ ವೆಬ್ಸೈಟಲ್ಲಿ ತರಿಸ್ಕೊಳ್ಳಿ. ಸ್ಲರ್ಪ್ ಫಾರ್ಮ್ ಅವ್ರದ್ದೇ ವೆಬ್ಸೈಟು ಲಿಂಕನ್ನ ಹಾಕಿದ್ದೀನಿ ನಾನು ಆ ವಿಡಿಯೋದಲ್ಲಿ, ನೀವು ಚೆಕ್ ಮಾಡ್ಬೇಕಾದ್ರೆ ತರಿಸ್ಕೊಳ್ಳಿ. ನಿಮಗೆ ಅಮೆಝಾನಲ್ಲಿ, ಫ್ಲಿಪ್ಕಾರ್ಟಲ್ಲಿ ಮತ್ತು ಫಸ್ಟ್ ಕ್ರೈಯಲ್ಲಿ ಕೂಡ ಸಿಗುತ್ತೆ. ಆದರೆ ವೆಬ್ಸೈಟಲ್ಲಿ ತರಿಸಿದ್ರೆ ನಮಗೆ 20% ಡಿಸ್ಕೌಂಟ್ ಸಿಗುತ್ತೆ ನಿಮಗೆ. ಅಂದರೆ ನಾನು ಹಾಕಿರೋ ಕೂಪನ್ ಕೋಡ್ ನೀವು ಯೂಸ್ ಮಾಡಿಬಿಟ್ಟು ನೀವು ಪರ್ಚೇಸ್ ಮಾಡಿದರೆ 20% ನಿಮಗೆ ಡಿಸ್ಕೌಂಟ್ ಸಿಗುತ್ತೆ. ಸೊ ಇವಾಗ ಎಲ್ಲ ನೀಟಾಗಿ ಫ್ರೈ ಮಾಡ್ತಾಯಿದ್ದೀನಿ. ಈಗ ತರಕಾರಿಗಳನ್ನ ಹಾಕ್ತಾಯಿದ್ದೀನಿ. ನಾನು ಫಸ್ಟು ಈರುಳ್ಳಿ ಮತ್ತು ಕ್ಯಾಪ್ಸಿಕಮ್ಮು, ಕರಿಬೇವು, ಹಸಿರು ಮೆಣಸಿನ್ಕಾಯಿ ಇಷ್ಟನ್ನು ಹಾಕಿ ಫ್ರೈ ಮಾಡಿದ್ದು. ಅದಾದಮೇಲೆ ಕ್ಯಾರೆಟು, ಬೀನ್ಸನ್ನು ಹಾಕಿದ್ದೀನಿ. ಕ್ಯಾರೆಟ್ ಬೀನ್ಸ್ ಹಾಕಿ ಫ್ರೈ ಮಾಡ್ತಾಯಿದ್ದೀನಿ. ಹಾಗೆ ಫ್ರೆಂಡ್ಸ್, ಇದನ್ನು ಬರೀ ಈರುಳ್ಳಿ, ಟೊಮೆಟೊ ಮತ್ತು ಹಸಿರು ಮೆಣಸಿನ್ಕಾಯಿ ಇಷ್ಟನ್ನೇ ಹಾಕ್ಬಿಟ್ಟು ಅದ್ರ ಜೊತೆಗೆ 1-2 ಮೊಟ್ಟೆ ಹೊಡೆದ್ಬಿಟ್ಟು ಹಾಕ್ಬಿಟ್ಟು ಮಾಡಿದ್ರೂ ಸಖತ್ತಾಗಿರುತ್ತೆ. ಹಾಗೆ ತರಕಾರಿ ಬೇಯೋದಕ್ಕೆ ಒಂಚೂರು ಉಪ್ಪನ್ನು ಹಾಕಿದ್ದೀನಿ. ಮೊಟ್ಟೆ ಜೊತೆನೂ ಸಖತ್ತಾಗುತ್ತೆ. ನಾನು ಇವತ್ತು ಕೂಡ ತರಕಾರಿಯಲ್ಲೇ ಮಾಡ್ತಾಯಿದ್ದೀನಿ. ಮಾಮೂಲಿ ಇದು ಮ್ಯಾಗಿ ಥರ ಬರುತ್ತಲ್ವ, ಆ ಥರ ಟೇಸ್ಟ್ ಬರಲ್ಲ, ಮ್ಯಾಗಿ ಇಪ್ಪಿ ಥರ ಬರಲ್ಲ, ಒಂಥರ ಡಿಫ್ರೆಂಟಾಗಿ ಚೆನ್ನಾಗಿರುತ್ತೆ. ಮಕ್ಕಳಿಗಂತೂ ಈ ಮಸಾಲ ಫ್ಲೇವರ್ ಎಲ್ಲ ತುಂಬಾ ಇಷ್ಟ ಆಗುತ್ತೆ, ಅಷ್ಟು ಚೆನ್ನಾಗಿದೆ. ಹಾಗೆಯೇ ಈಗ ತರಕಾರಿ ಬೇಯೋದಕ್ಕೆ ಪ್ಲೇಟ್ ಮುಚ್ಚಿ ಇಟ್ಟಿದ್ದೀನಿ. ಒಂದು 3 ನಿಮಿಷದಲ್ಲಿ ತರಕಾರಿಗಳು ಕೂಡ ಬೆಂದುಬಿಡುತ್ತೆ. ಹಾಗೆ ಈ ಕಡೆ ನಾನು ನೂಡಲ್ಸ್ನ ಬೇಯೋದಕ್ಕೆ ಹಾಕ್ತಾಯಿದ್ದೀನಿ. ಬಿಸಿನೀರಿಗೆ ಹಾಕಬೇಕು, ತಣ್ಣೀರಿಗೆ ಹಾಕಿದರೆ ಚೆನ್ನಾಗಾಗಲ್ಲ. ಬಿಸಿನೀರಿಗೆ ಹಾಕ್ಬಿಟ್ಟು ಸ್ವಲ್ಪ ಎಣ್ಣೆ, ಉಪ್ಪು ಅದೆರಡು ಸೇರಿಸಿ ಹಾಕಬೇಕಷ್ಟೇ. ಇದು ಅಷ್ಟೇ, ಒಂದು 4 ನಿಮಿಷ 3ರಿಂದ 4 ನಿಮಿಷ ಬಿಟ್ಬಿಟ್ರೆ ಬೆಂದುಬಿಡುತ್ತೆ. ಆಮೇಲೆ ನಾವು ಇದನ್ನೆಲ್ಲ ಸೋಸ್ಕೊಂಡು ಮಾಡೋವಂಥದ್ದು. ನಾನು ಅವತ್ತೆಲ್ಲ ಡೀಟೇಲಾಗಿ ತೋರಿಸಿದ್ದೀನಿ, ಹಾಗಾಗಿ ಹಾಗೆ ಸಿಂಪಲಾಗಿ ಹೇಳ್ತಾಯಿದ್ದೀನಿ ಇವತ್ತು. ಈಗ ಮಸಾಲ ಪೌಡ್ರ್ ಏನು ಕೊಟ್ಟಿದ್ರು ನೋಡಿ, ಅದನ್ನು ಈ ತರಕಾರಿ ಒಳಗಡೆ ಹಾಕಿ ಮಿಕ್ಸ್ ಮಾಡ್ತಾಯಿದ್ದೀನಿ. ನೋಡಿ ಈ ಕಡೆ ಚೆನ್ನಾಗಿ ಬೇಯಿತು ನೋಡಿ, ಇಷ್ಟು ಬೇಯಬೇಕು ಕರೆಕ್ಟಾಗಿ, ಜಾಸ್ತಿ ಬೇಯಿಸ್ಕೊಳಕ್ಕೆ ಹೋಗಬಾರ್ದು. ಒಂದು 4 ನಿಮಿಷ ಬಿಟ್ಬಿಟ್ರೆ ನಿಮಗೆ ಗೊತ್ತಾಗ್ಬಿಡುತ್ತೆ. ಮಸಾಲ ಕೂಡ ರೆಡಿಯಾಗಿದೆ. ಇವೆರಡೂ ಈಗ ಮಿಕ್ಸ್ ಮಾಡೋದು, ಸೋಸೋದು, ಮಿಕ್ಸ್ ಮಾಡೋದು. ಬೆಂದಿದೆ, ಸ್ಟವ್ನ ಆಫ್ ಮಾಡ್ತೀನಿ. ಈಗ ನಾನು ಸ್ಟವ್ ಆಫ್ ಮಾಡಿ ಸೋಸ್ಕೊತಾ ಇದ್ದೀನಿ. ಈಗ ಸೊ ತುಂಬ ಜಾಸ್ತಿ ನೀರಿತ್ತು ಅಂತೇಳಿ ಫಸ್ಟು ಚೆಲ್ಬಿಟ್ಟು ಸ್ವಲ್ಪ ಸಿಂಕಲ್ಲಿ ತಣ್ಣೀರು ಆನ್ ಮಾಡಿದೆ. ಅಂದರೆ ಬಿಸಿ ನೀರು ಸಿಂಕಿಗೆ ಹಾಕ್ಬಿಟ್ರೆ ಪೈಪಿಗೆ ಪ್ರಾಬ್ಲಮ್ ಆಗುತ್ತಲ್ವ, ಹಾಗಾಗಿ ಸ್ವಲ್ಪ ತಣ್ಣೀರು ಆನ್ ಮಾಡಿ ಅದನ್ನೆಲ್ಲ ಕಳಿಸಿ ಆದಮೇಲೆ ಮತ್ತೇನು ಉಳ್ದಿರೋದೆಲ್ಲ ಸೋಸ್ಕೊತಾ ಇದ್ದೀನಿ. ನೀಟಾಗೀಗ ಸೋಸಿದ್ದೀನಿ. ಅದಾದಮೇಲೆ ಈ ನೂಡಲ್ಸ್ನೆಲ್ಲ ಹಾಕಿ ಕ್ಲೀನಾಗಿ ಮಿಕ್ಸ್ ಮಾಡೋವಂಥದ್ದು. ಚೂರು ಹೈ ಫ್ಲೇಮ್ ಇಟ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಈಗೆಲ್ಲ ನೀಟಾಗಿ ಮಿಕ್ಸ್ ಮಾಡಿದ್ದೀನಿ. ಕೊನೆಯದಾಗಿ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ಬಿಟ್ಟು ಇನ್ನೊಂದೆರಡು ಸಲ ನೀಟಾಗಿ ಮಿಕ್ಸ್ ಮಾಡಿದರೆ ನಮ್ಮ ನೂಡಲ್ಸ್ ಅಂತೂ ರೆಡಿ ಆಯಿತು. ಚೆನ್ನಾಗಿರುತ್ತೆ ಫ್ರೆಂಡ್ಸ್, ನಿಜವಾಗ್ಲೂ ಚೆನ್ನಾಗಿರುತ್ತೆ. ಬೇಕಂದರೆ ತರಿಸಿ ನೀವು ಕೂಡ ಟ್ರೈ ಮಾಡಿ. ಹಾಗೆಯೇ ನಾನು ಇದು ಎಲ್ಲ ಮಾಡೋ ಅಷ್ಟರಲ್ಲಿ ತನ್ನೂ ಹೋಗಿ ಸ್ನಾನಕ್ಕೆ ಹೋಗಿದ್ಲು.
ಹಾಗೆಯೇ ಮಾಡಿದಂಥ ಪಾತ್ರೆಗಳೇನೇನಿತ್ತು ಆವಾಗನೇ ತೊಳ್ಕೊಂಬಿಟ್ರೆ ಬೆಸ್ಟ್ ಅಂತೇಳಿ ಆವಾಗಲೇ ತೊಳೆದ್ಬಿಡ್ತೀನಿ. ಯಾಕಂದರೆ ಪಾತ್ರೆ ರಾಶಿ ಇದ್ದರೆ ನನಗೆ ಹಿಂಸೆ ಆಗ್ತಾ ಇರುತ್ತೆ. ಸಿಂಕು ತುಂಬ ಸಣ್ಣದದು. ಹಂಗಾಗಿ ಪಾತ್ರೆ ಒಂದು ಸ್ವಲ್ಪ ಒಂದು 6-7 ಪಾತ್ರೆ ಹಾಕ್ಬಿಟ್ರೇ ಸಿಂಕ್ ತುಂಬಿಬಿಡುತ್ತೆ. ಆವಾಗಲೇ ತೊಳ್ಕೊಬಿಟ್ರೆ ಮತ್ತೆ ರಿಸ್ಕ್ ಇರಲ್ಲ ಅಂಥೇಳಿ ಫಸ್ಟಿಗೆ ತೊಳ್ಕೊತಾ ಇದ್ದೀನಿ. ತನು ಎಲ್ಲ ಸ್ನಾನ ಮುಗಿಸಿ ಬರೋ ಅಷ್ಟರಲ್ಲಿ ನಾನು ನೆಲ ಎಲ್ಲ ಒರೆಸ್ಕೊಂಬಿಟ್ರೆ ಆ ಕೆಲಸನೂ ಕೂಡ ಕಂಪ್ಲೀಟ್ ಆಗುತ್ತೆ. ಹಾಗೆ ಫ್ರೆಂಡ್ಸ್, ಇದೆಲ್ಲ ಕ್ಲೀನ್ ಮಾಡಿಕೊಂಡು ನೆಲ ಎಲ್ಲ ಒರೆಸ್ಬಿಟ್ಟೆ. ನೆಲ ಎಲ್ಲ ಒರೆಸಾದ್ಮೇಲೆ ತನು ಅಷ್ಟರಲ್ಲಿ ಸ್ನಾನ ಎಲ್ಲ ಮುಗಿಸ್ಕೊಂಡು ಬಂದವಳು ರೆಡಿ ಆಗೋ ಅಷ್ಟರಲ್ಲಿ ನಾನು ಹೋಗಿ ಸ್ನಾನ ಮುಗಿಸ್ಕೊಂಡು ಬಂದೆ. ಈಗ ಅವಳು ಪೂಜೆ ಮಾಡ್ತಾಯಿದ್ದಾಳೆ. ಅವಳೇನೇ ದೀಪ ಹಚ್ಚಿ ಪೂಜೆ ಮಾಡ್ತಾಳೆ. ನಾನು ಅಷ್ಟರಲ್ಲಿ ಬೇಗ ರೆಡಿ ಆಗೋಣ ಅಂತೇಳಿ ರೆಡಿ ಆಗ್ತಾಯಿದ್ದೀನಿ. ಗಂಟೆಯಲ್ಲೇ ಸುಮಾರೀಗ 10 ಗಂಟೆ ಆಗೋಕ್ಕಾಗಿದೆ. ಇವಾಗ ನಾನು ಸಿಂಪಲ್ಲಾಗಿ ಹಾಗೆಯೇ ರೆಡಿ ಆಗ್ತೀನಿ. ಈ ಡ್ರೆಸ್ ಹಾಕ್ಕೊಂಡಿದ್ದೀನಿ. ಪೇರೆಂಟ್ಸ್ ಟೀಚರ್ ಮೀಟಿಂಗಿಗೆ ಹೋಗ್ತಾ ಇದ್ದೀನಲ್ವ, ಹಂಗಾಗಿ ಇದೇ ಡ್ರೆಸ್ ಹಾಕ್ಕೊಂಡಿದ್ದೀನಿ. ಹಾಗೆ ಇವತ್ತು ದೇವಸ್ಥಾನಕ್ಕೆ ಹೋಗೋ ಪ್ಲ್ಯಾನಿಂಗ್ ಕೂಡ ಇದೆ. ಈ ಮೀಟಿಂಗೆಲ್ಲ ಮುಗಿಸ್ಬಿಟ್ಟು ಸೀದಾ ಹಂಗೆ ದೇವಸ್ಥಾನಕ್ಕೆ ಹೋಗೋಣ ಅಂತಲೇ ತಲೆ ಸ್ನಾನ ಮಾಡಿದೆ. ಇನ್ನೇನೇನೋ ತಲೆ ಸ್ನಾನ ಮಾಡಿದ್ದೆ, ಆದರೂ ದೇವಸ್ಥಾನಕ್ಕೆ ಹೋಗುವಾಗ ತಲೆ ಸ್ನಾನ ಮಾಡಿದೆ. ಹಾಗೆ ಹೋದರೆ ಸರಿಯಾಗಲ್ಲ ಅಂತೇಳಿ ನಾನು ಇವತ್ತು ಕೂಡ ತಲೆ ಸ್ನಾನ ಮಾಡಿದೆ. ತನಗೂ ತಲೆ ಸ್ನಾನ ಮಾಡಿಸಿದ್ದೀನಲ್ವ, ಹೆಂಗಿದ್ರು ಮೀಟಿಂಗಿಗೆ ಹೋಗ್ತೀವಿ ರೆಡಿಯಾಗಿ, ಹಂಗೆ ದೇವ್ರ ದರ್ಶನ ಮಾಡ್ಕೊಬರೋಣ ಅಂತ. ನೆಕ್ಸ್ಟ್ ವ್ಲಾಗಲ್ಲಿ ಯಾವ ದೇವಸ್ಥಾನಕ್ಕೆ ಹೋಗಿದ್ದೆ ಅಂತ ನಾನು ತೋರಿಸ್ತೀನಿ. ಸದ್ಯಕ್ಕೆ ಇವತ್ತಿನ ವ್ಲಾಗಲ್ಲಿ ನಾನು ಆ ವಿಡಿಯೋ ಎಲ್ಲ ಶೇರ್ ಮಾಡಿದರೆ ತುಂಬ ಲೆಂತಿ ಆಗಿಬಿಡುತ್ತೆ. ಹಾಗಾಗಿ ಆ ವಿಡಿಯೋನ ಶೇರ್ ಮಾಡ್ತಾಯಿಲ್ಲ. ನೆಕ್ಸ್ಟ್ ವ್ಲಾಗಿಗೆ ವೆಯ್ಟ್ ಮಾಡಿ, ಅದನ್ನು ಕೂಡ ಶೇರ್ ಮಾಡ್ತೀನಿ. ಇಷ್ಟೇ ಸಿಂಪಲ್ಲಾಗಿ ಒಂದು ಫೇರ್ ಆ್ಯಂಡ್ ಲವ್ಲಿ ಕ್ರೀಮ್ ಹಚ್ಕೊಂಡು ಒಂದು ಬೊಟ್ಟಿಕ್ಕೊಂಡು ರೆಡಿಯಾಗಿದ್ದೀನಿ ಈಗ ನಾನು. ಹಾಗೆ ಏರ್ ಡ್ರೈಯರ್ನ ಯಾವ ರೀತಿ ಯೂಸ್ ಮಾಡ್ತೀರಾ ಅಂತ ನನಗೆ ತೋರಿಸಿ ಅಂತ ಕೇಳಿದ್ರಿ. ಸಿರಮ್ ಬರುತ್ತಂತಲ್ವ ಹೇರ್ ಸ್ಪ್ರೇ ಥರ, ಅದನ್ನು ನಾನು ಇನ್ನೂ ತೊಗೊಂಡಿಲ್ಲ. ಹಂಗಾಗಿ ಡೈರೆಕ್ಟಾಗೆ ನಾನು ಹೇರ್ ಡ್ರೈಯರ್ನ ಯೂಸ್ ಮಾಡ್ತಾಯಿದ್ದೀನಿ. ಸಿರಮ್ಮು ಯಾವುದಾದ್ರೂ ನೋಡಿ ತೊಗೋಬೇಕು ಅಂತ ಅನ್ಕೋತಾ ಇದ್ದೀನಿ. ನೋಡೋಣ ಯಾವತ್ತಾಗುತ್ತೆ ಗೊತ್ತಿಲ್ಲ. ಸದ್ಯದಲ್ಲಿ ನೋಡಿಬಿಟ್ಟು ಎಲ್ಲರೂ ಆನ್ಲೈನಲ್ಲೇ ಬೈ ಮಾಡ್ತೀನಿ. ಎರಡು ಉದ್ಬತ್ತಿನೂ ತುಳಸಿ ಕಟ್ಟೆ ಹತ್ರ ಒಂದು ಸಿಕ್ಸಿದ, ಅಲ್ಲೇ ಸಿಕ್ಸಿರು ನಾನು ಬೆಳಗ್ಗೆ. ಕರ್ಪೂರ ಇದೆ ನೋಡಲ್ಲೇ, ಅಲ್ಲೇ ತಂದಿತ್ತು ನೋಡಪ್ಪ. ನನ್ನ ಕೂದಲು ಕಂಡೀಷನ್ ನೋಡ್ಬೋದು. ಕೂದಲೇ ಇಲ್ಲ ಫ್ರೆಂಡ್ಸ್, ಸಖತ್ತಾಗಿ ಉದುರುತ್ತೆ ನನಗೆ. ಸಣ್ಣ ಸಣ್ಣ ಗುಳ್ಳೆ ಆಗೋದು, ಡ್ಯಾಂಡ್ರಫ್ ಆಗೋದು, ಕೂದಲು ಉದುರೋದು ಇದೇ ಥರ ಆಗ್ತಾಯಿದೆ. ಹೌದು, ನೀವು ಹೇಳ್ದಂಗೆ ನನಗೆ ವಿಟಮಿನ್ ಡಿನೇ ಕೊರತೆಯಿಂದನೇ ಈ ಥರ ಆಗ್ತಾ ಇರೋದು. ಹಾಗೆಯೇ ಸ್ವಲ್ಪ ನೆಂದುಬಿಟ್ಟಿದ್ರೆ ತಲೆ ಶೀತ ಆಗಿಬಿಡುತ್ತೆ, ಆಮೇಲೆ ತಲೆನೋವು ಬಂದುಬಿಡುತ್ತೆ. ಬೇಗ ತಲೆನೋವು ಬರ್ತೈತೆ ಈ ನಡುವೆ. ಹಂಗಾಗಿ ಇನ್ನೇನು ಹೊರಗಡೆ ಹೋಗ್ತೀವಲ್ವ, ಬಿಸಿಲಿಗೆ ಒಣಗುತ್ತೆ ಅಂತೇಳಿ ಸ್ವಲ್ಪ ಡ್ರೈ ಮಾಡಿಕೊಂಡೆ, ಇಲ್ಲಾಂದರೆ ನೀಟಾಗಿ ಡ್ರೈ ಮಾಡಿಕೊಂಡು ರೆಡಿ ಆಗ್ತಾಯಿದ್ದೆ. ತನು ಕೂದಲಂತೂ ಬೇಗ ಒಣಗೋದೇ ಇಲ್ಲ. ಅವಳಿಗೆ ಹಿಂದೆ ಎಲ್ಲ ತಿಕ್ಕಾಗಿದೆ, ಮುಂದೆ ಸ್ವಲ್ಪ ಕಮ್ಮಿ ಇದೆ ಕೂದಲು, ಆದರೆ ಹಿಂದೆ ಮಾತ್ರ ತುಂಬ ತಿಕ್ಕಾಗಿದೆ. ಅವಳಿಗೆ ಇವಾಗ ಹಂಗೇ ಬೇಗ ಬೇಗ ಡ್ರೈ ಮಾಡಿಬಿಟ್ಟು ರೆಡಿ ಮಾಡ್ತಾಯಿದ್ದೀನಿ.
ನನ್ನ ಹಸ್ಬೆಂಡ್ ಬರ್ತೀನಿ ಅಂತ ಅಂದರು. ನಾನು ತನು ಇಬ್ಬರೇ ನಡ್ಕೊಂಡು ಹೋಗೋದು ಅಂತ ಪ್ಲ್ಯಾನ್ ಮಾಡಿಕೊಂಡು ಬೇಗ ಬೇಗ ರೆಡಿಯಾಗೋಣ ಅಂತ ರೆಡಿ ಆಗ್ತಾಯಿದ್ವಿ. ಆಮೇಲೆ ನನ್ನ ಹಸ್ಬೆಂಡ್ ಫೋನ್ ಮಾಡಿ ಇಲ್ಲೇ ಇದ್ದೀನಿ ಕ್ರಾಸ್ ಹತ್ರ ಬರ್ತೀನಿ ಅಂತ ಅಂದರು. ಸರಿ ಅವ್ರು ಬರ್ತಾರಲ್ವ ಅವರೇ ಡ್ರಾಪ್ ಆಗ್ತಾರೆ ಅಂತ ಸ್ವಲ್ಪ ಖುಷಿ ಆಯಿತು. ಈಗ ಅವಳಿಗೆ ತಲೆಯೆಲ್ಲ ಬಾಚಿ ರೆಡಿ ಮಾಡಿದ ಮೇಲೆ ಈಗ ನಾನು ದೇವ್ರ ಪೂಜೆ ಮಾಡ್ತಾ ಇದ್ದೀನಿ. ಅವಳು ದೀಪ ಹಚ್ಚಿದ್ಲು ಮತ್ತು ನಾನು ಜಸ್ಟು ಸಾಂಬ್ರಾಣಿ ಹಚ್ಚಿರಲಿಲ್ಲ ಅವಳು. ನಾನು ಸಾಂಬ್ರಾಣಿ ಹಚ್ಬಿಟ್ಟು ಊದುಬತ್ತಿ ಎಲ್ಲ ಬೆಳಗ್ಬಿಟ್ಟು ರೆಡಿ ಆದೆ. ನೂಡಲ್ಸ್ ಎಲ್ಲ ಬಿಸಿ ಬಿಸಿ ಇದ್ದಾಗ ತಿನ್ನೋದಕ್ಕೆ ಚೆನ್ನಾಗಿರುತ್ತೆ. ತಣ್ಣಗಾದ್ಮೇಲೆ ತಿನ್ನೋಕ್ಕಾಗಲ್ಲ. ಅವಳಿಗೆ ಬಿಸಿ ಮಾಡಿದ ತಕ್ಷಣವೇ ತಿಂದುಬಿಟ್ಟೇ ಸ್ನಾನಕ್ಕೆ ಹೋಗು ಅಂತಂದೆ. ಇಲ್ಲ ನಾನು ಫಸ್ಟು ಸ್ನಾನ ಮಾಡ್ಕೊಂಬರ್ತೀನಿ ಆಮೇಲೆ ತಿಂತೀನಿ ಅಂತಂದ್ಲು ತನು. ಇವಾಗ ಸ್ವಲ್ಪ ಹಾಗೇ ಒಂಚೂರು ಬೆಚ್ಚಗೆ ಮಾಡಿದೆ ಅಷ್ಟೇ, ಜಾಸ್ತಿ ಬಿಸಿ ಮಾಡಲಿಲ್ಲ. ಸ್ವಲ್ಪ ಬೆಚ್ಚಗೆ ಮಾಡಿನೇ ಕೊಟ್ಟಿದ್ದೀನಿ. ಅವಳು ತಿಂತಾ ಇದ್ದಾಳೆ ಈಗ. ನಾನು ಇವಾಗ ನೂಡಲ್ಸ್ನೇ ತಿಂದು ರೆಡಿ ಆಗಬೇಕು. ನನ್ನ ಹಸ್ಬೆಂಡು ಮೇಲೆ ಸ್ಟೆಪ್ಸ್ ಹತ್ಕೊಂಡು ಬರಲ್ಲ, ನೀವೇ ಇಳಿದ್ಬಿಟ್ಟು ಬೇಗ ಬನ್ನಿ, ಲೇಟ್ ಆಗುತ್ತೆ ಅಂತ ಅಂದಿದ್ರು. ಸರಿ ತಿಂದ್ಕೊಂಬಿಟ್ಟು ಹೊರಡೋಣ ಅಂತೇಳಿ ಈಗ ಬೇಗ ಬೇಗ ತಿಂತಾಯಿದ್ದೀವಿ. ಗಂಟೆ 10:30 ಆಗಿದೆ ಈಗ ಆಲ್ರೆಡಿ. 10:30 ಆಗೋದಕ್ಕಾಗಿದೆ, 10:15 10:20 ಆಗೋಕ್ಕಾಗಿದೆ. ಫ್ರೆಂಡ್ಸ್ ಈಗ ಮನೆಯಿಂದ ಹೊರಟ್ವಿ. ತನುಗೆ ಆ್ಯಕ್ಚುಲಿ ಸ್ಕೂಲಲ್ಲಿ ಯೂನಿಫಾರ್ಮ್ ಇತ್ತು, ಯೂನಿಫಾರ್ಮ್ ಹಾಕೊಬನ್ನಿ ಅಂತೇಳಿ. ಯೂನಿಫಾರ್ಮು ಮತ್ತು ನಾವು ದೇವಸ್ಥಾನ ಹೋಗೋದ್ರಿಂದ ಯೂನಿಫಾರ್ಮ್ ಬೇಡ ಅಂತೇಳಿ ನಾನೇ ಕಲರ್ ಡ್ರೆಸ್ನೇ ಹಾಕು ಅಂತ ಹೇಳಿದೆ. ಅವಳೀಗ ಇದೇ ಡ್ರೆಸ್ ಹಾಕ್ಕೊಂಡು ಇವಾಗ ಸ್ಕೂಲ್ ಹತ್ರ ಹೋಗ್ತಾ ಇದ್ದೀವಿ. ಸೊ ಇವತ್ತಿನ ಬ್ಲಾಗ್ ಇಷ್ಟೇ ಫ್ರೆಂಡ್ಸ್. ಇವತ್ತಿನ ಬ್ಲಾಗ್ ನಿಮಗೆ ಇಷ್ಟ ಆಗಿದೆ ಅಂತಲೇ ಅಂದ್ಕೋತೀನಿ. ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಹಾಗೆ ಚಾನಲ್ನ ಹೊಸ್ದಾಗಿ ನೋಡ್ತಾ ಇರೋರು ಮರೀದೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಮತ್ತು ಮುಂದಿನ ಇನ್ನೊಂದು ಒಳ್ಳೆ ಇಂಟ್ರೆಸ್ಟಿಂಗ್ ಬ್ಲಾಗ್ ಜೊತೆ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ದ ವಾಚಿಂಗ್. ಗುಡ್ ನೈಟ್.